ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸ್ಪೆಸಿಫಿಕ್ ಆಗಿ ಈ ವಿಡಿಯೋದಲ್ಲಿ ನಾವು ಡಿಸ್ಕ್ರೀಟ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪ್ರಾಬ್ಲಮ್ ಯಾವ ರೀತಿ ಕೊಟ್ಟಿದ್ದಾರೆ, ಎ ಕಾಯಿನ್ ಈಸ್ ಟಾಸ್ ಟ್ವೈಸ್ ಅಂತ ಅಂದ್ರೆ ನನ್ನ ಹತ್ರ ಒಂದೇ ಒಂದು ಕಾಯಿನ್ ಇದೆ, ಅದನ್ನ ನಾನು ಎರಡು ಸಲ ಟಾಸ್ ಮಾಡ್ತೀನಿ. ಎರಡು ಸಲ ಟಾಸ್ ಮಾಡ್ಬಿಟ್ಟು ನೋಟ್ ಮಾಡ್ಕೊಂತೀನಿ ಅದ್ರದ್ದು ಏನ್ ರೀಡಿಂಗ್ ಬಂದಿದೆ, ಹೆಡ್ ಬರ್ಬೋದು ಅಥವಾ ಟೈಲ್ ಬರ್ಬೋದಲ್ವಾ. ಎಸ್, ಎ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ರೆಪ್ರೆಸೆಂಟ್ಸ್, ನೋಡಿ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಏನ್ ಮಾಡ್ತಾ ಇದೆ, ಇಟ್ ಈಸ್ ರೆಪ್ರೆಸೆಂಟಿಂಗ್ ದ ನಂಬರ್ ಆಫ್ ಹೆಡ್ಸ್. ನಂಬರ್ ಆಫ್ ಹೆಡ್ಸ್ ಗಳನ್ನ ಮಾತ್ರ ಈ ರ್ಯಾಂಡಮ್ ವೇರಿಯಬಲ್ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಟರ್ನಿಂಗ್ ಅಪ್, ಫೈಂಡ್ ದ ಡಿಸ್ಕ್ರೀಟ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಾರ್ ಎಕ್ಸ್ ಅಂಡ್ ಆಲ್ಸೋ ಫೈಂಡ್ ಇಟ್ಸ್ ಮೀನ್ ಅಂಡ್ ವೇರಿಯನ್ಸ್ ಅಂತ ಕೇಳಿದ್ದಾರೆ. ಸೊ ಇದ್ರ ಜೊತೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನು ಕೂಡ ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಸೊಲ್ಯೂಷನ್ ನಾನು ಯಾವ ರೀತಿ ಬೋರ್ಡಲ್ಲಿ ಬರೀತೀನಿ ಸ್ಟೆಪ್ ಬೈ ಸ್ಟೆಪ್ ಅದೇ ರೀತಿ ಬರೀತಾ ಹೋಗ್ಬೇಕು. ಸ್ಯಾಂಪಲ್ ಸ್ಪೇಸ್ ಅನ್ನ ಬರೀತಾ ಹೋಗೋಣ. ಸ್ಯಾಂಪಲ್ ಸ್ಪೇಸ್ ವಿಚ್ ವಿಲ್ ಬಿ ಈಕ್ವಲ್ ಟು ಎಸ್ ಇಂದ ನಾವು ಮೋಸ್ಟ್ ಆಫ್ ದಿ ಟೈಮ್ಸ್ ಸ್ಯಾಂಪಲ್ ಸ್ಪೇಸ್ ಅನ್ನ ರೆಪ್ರೆಸೆಂಟ್ ಮಾಡೋದು. ಸ್ಯಾಂಪಲ್ ಸ್ಪೇಸ್ ಅಂತ ಅಂದ್ರೇನು, ಏನೇನು ನನಗೆ ರೀಡಿಂಗ್ಸ್ ಬರ್ಬೋದು ಅಂದ್ರೆ ಪಾಸಿಬಲ್ ಔಟ್ಕಮ್ಸ್ ಅಂತ ಅರ್ಥ, ಗೊತ್ತಾಯ್ತಾ. ಸ್ಯಾಂಪಲ್ ಸ್ಪೇಸ್ ಅಂತ ಅಂದ್ರೇನು, ಪಾಸಿಬಲ್ ಔಟ್ಕಮ್ಗಳು ಏನ್ ಬರ್ಬೋದು. ಈಗ ನಾನು ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದೆ ಅಂತ ಅನ್ಕೊಳ್ಳಿ, ಸರಿನಾ. ಒಂದು ಕಾಯಿನ್ ಅನ್ನ ಎಷ್ಟು ಸಲ ಟಾಸ್ ಮಾಡ್ತಾ ಇರೋದು, ಎರಡು ಸಲ. ಸೊ ಪಾಸಿಬಲ್ ಔಟ್ಕಮ್ ಏನ್ ಬರ್ಬೋದು, ಎರಡು ಸಲಿನೂ ಕೂಡ ಹೆಡ್ ಬರ್ಬೋದು, ಸರಿನಾ. ನಾನು ಎರಡು ಸಲ ಟಾಸ್ ಮಾಡ್ತೀನಲ್ಲ ಒಂದೇ ಒಂದು ಕಾಯಿನ್ ಅನ್ನ, ಅವಾಗ ಎರಡು ಸಲಿನೂ ಕೂಡ ಹೆಡ್ ಬರ್ಬೋದು. ಇಲ್ಲ ಅಂತಂದ್ರೆ ಮೊದಲನೇ ಸಲ ಟಾಸ್ ಮಾಡಿದಾಗ ಟೈಲ್ ಬಂದು, ಎರಡನೇ ಸಲ ಟಾಸ್ ಮಾಡಿದಾಗ ಹೆಡ್ ಬರ್ಬೋದು. ನೆಕ್ಸ್ಟ್ ಮೊದಲನೇ ಸಲ ಟಾಸ್ ಮಾಡಿದಾಗ ಹೆಡ್ ಬಂದು, ಎರಡನೇ ಸಲ ಟಾಸ್ ಮಾಡಿದಾಗ ಟೈಲ್ ಬರ್ಬೋದು. ನೆಕ್ಸ್ಟ್ ಕೊನೆಯದೇನು, ಎರಡೂ ಕೂಡ ಟೈಲ್ಸ್ ಬರ್ಬೋದು, ಗೊತ್ತಾಯ್ತಾ. ಒಂದು ಕಾಯಿನ್ ಅನ್ನ ನಾನು ಟಾಸ್ ಮಾಡಿದಾಗ ಎರಡು ಸಲಿನೂ ಕೂಡ ಹೆಡ್ ಬರ್ಬೋದು, ಎರಡು ಸಲಿನೂ ಕೂಡ ಟೈಲ್ಸ್ ಬರ್ಬೋದು. ಇಲ್ಲ ಮೊದಲನೇ ಸಲ ಟಾಸ್ ಮಾಡಿದಾಗ ಟೈಲ್ ಬಂದು, ಎರಡನೇ ಸಲ ಟಾಸ್ ಮಾಡಿದಾಗ ಹೆಡ್ ಬರ್ಬೋದು. ಇಲ್ಲ ಅಂತಂದ್ರೆ ಇನ್ನೊಂದು ಯಾವುದು, ಮೊದಲನೇ ಸಲ ಟಾಸ್ ಮಾಡಿದಾಗ ಹೆಡ್ ಬಂದು, ಎರಡನೇ ಸಲ ಟಾಸ್ ಮಾಡಿದಾಗ ಟೈಲ್ಸ್ ಬರ್ಬೋದು. ಅವ್ರು ಹೇಳಿದ್ದಾರೆ ಟ್ವೈಸ್ ಅಂತ ಅಂದ್ರೆ ಎರಡು ಸಲ ಮಾತ್ರ ನಾನು ಟಾಸ್ ಮಾಡಬೇಕು. ಸೊ ಥ್ರೈಸ್ ಅಂತನೂ ಕೂಡ ಕೊಡ್ತಾರೆ. ಆ ಥರದ ಪ್ರಾಬ್ಲಮ್ಸ್ ಅನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳಲ್ಲಿ, ಗೊತ್ತಾಯ್ತಾ. ಈಗ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಈ ಒಂದು ಪ್ರಾಬ್ಲಮ್ ಮೇಲೆ. ಕಾಯಿನ್ ಟಾಸ್ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಾ. ಇವಾಗ ಸ್ಯಾಂಪಲ್ ಸ್ಪೇಸ್ ಏನು, ಹೆಡ್ ಹೆಡ್, ಟೈಲ್ ಹೆಡ್, ಹೆಡ್ ಟೈಲ್ ಮತ್ತೆ ಟೈಲ್ ಟೈಲ್. ಈಗ ಅವ್ರೇನ್ ಹೇಳ್ತಾ ಇದ್ದಾರೆ, ಎ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಈಸ್ ರೆಪ್ರೆಸೆಂಟಿಂಗ್ ದ ನಂಬರ್ ಆಫ್ ಹೆಡ್ಸ್ ಟರ್ನಿಂಗ್ ಅಪ್. ಸೊ ದಿ ರ್ಯಾಂಡಮ್ ವೇರಿಯಬಲ್ x represents number of heads ಅಂತ ಬರ್ಕೊಳ್ಳಿ, ನಂಬರ್ ಆಫ್ ಹೆಡ್ಸ್. ಸೊ ಇವಾಗ x will be equal to, ನೋಡಿ ಇವಾಗ ಹೆಡ್ಸ್ ಎಷ್ಟು ಟರ್ನ್ ಆಗ್ಬೋದು ನೋಡಿ. ಒಂದು ಸಲ ಏನಾದ್ರೂ ನಾನು ಈಗ ಟಾಸ್ ಮಾಡಿದ್ರೆ ಏನ್ ಮಾಡ್ತೀನಿ, ಎರಡು ಸಲ ಟಾಸ್ ಮಾಡ್ತೀನಿ. ಒಂದು ಕಾಯಿನ್ ಅನ್ನ ಎರಡು ಸಲ ಟಾಸ್ ಮಾಡ್ತೀನಿ. ಅದರಲ್ಲಿ ನೋಡಿ ಇಲ್ಲಿ ಎರಡು ಕೂಡ ಟೈಲ್ಸ್ ಬಿದ್ರೆ ಏನಾಗುತ್ತೆ, ಒಂದು ಸಲಿನೂ ಕೂಡ ನನಗೆ ಹೆಡ್ ಬರಲ್ಲ. ಎರಡೂ ಕೂಡ ಏನಾದ್ರೂ ಟೈಲ್ಸ್ ಬಿತ್ತು ಅಂತಂದ್ರೆ ನನಗೆ ಒಂದ್ ಸಲಿನೂ ಕೂಡ ಹೆಡ್ ಬರಲ್ಲ. ನೆಕ್ಸ್ಟ್ ಟೈಲ್ ಹೆಡ್ ಟೈಲು ಅಂತಂದ್ರೆ ಈ ಕಾಂಬಿನೇಷನ್ ಅಲ್ಲಿ ಏನಾಗ್ತಾ ಇದೆ, ಒಂದ್ ಸಲ ಹೆಡ್ ಬರ್ತಾ ಇದೆ, ಸರಿನಾ. ಇದರಲ್ಲಿ ಒಂದ್ ಸಲ ಹೆಡ್ ಬರ್ತಾ ಇದೆ, ಇದರಲ್ಲಿ ಒಂದ್ ಸಲ ಹೆಡ್ ಬರ್ತಾ ಇದೆ ಅಂತಂದ್ರೆ ಹೆಡ್ ಒಂದ್ ಸಲ ಬರ್ಬೋದು. ನೆಕ್ಸ್ಟ್ ಎರಡೂ ಕೂಡ ಹೆಡ್ ಆದ್ರೆ ಏನಾಗುತ್ತೆ, ಎರಡು ಸಲ ಹೆಡ್ ಬರುತ್ತೆ, ಗೊತ್ತಾಯ್ತಾ. ಎರಡು ಸಲಿನೂ ಟೈಲ್ಸ್ ಏನಾದ್ರೂ ಬಂದ್ರೆ ನನಗೆ ಹೆಡ್ ಬರಲ್ಲ ಅಂತ ಅರ್ಥ. ಸೊ 0. ಇಲ್ಲಿ ಇವೆರಡರಲ್ಲಿ ಏನಾಗುತ್ತೆ, ಒಂದು ಟೈಲ್ಸ್ ಒಂದು ಹೆಡ್ ಆಗಿರೋದ್ರಿಂದ ಇವೆರಡರಲ್ಲೂ ಕೂಡ ಒಂದಾದ್ರೂ ಹೆಡ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಎರಡೂ ಕೂಡ ಹೆಡ್ ಆಗಿರೋದ್ರಿಂದ ಎರಡು ಸಲಿನೂ ಕೂಡ ಹೆಡ್ ಬರುತ್ತೆ. ಸೊ ಇದು ಅಷ್ಟಕ್ಕೂ ಕೂಡ ನಾವಿವಾಗ ಏನ್ ಬರೀಬೇಕು, ಫೈಂಡ್ ದ ಡಿಸ್ಕ್ರೀಟ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಡಿಸ್ಕ್ರೀಟ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ದೇರ್ ಫಾರ್ ದಿ ಡಿಸ್ಕ್ರೀಟ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಅಂತ ಬರೆದ್ಬಿಟ್ಟು ಈಗ ಏನ್ ಮಾಡಬೇಕು ಅಂದ್ರೆ, ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಅಂದ್ರೆ ನನ್ನ ಹತ್ರ ಒಂದು ಕೂಡ ಹೆಡ್ ಬರೋದೇ ಇಲ್ಲ. ಕಾಯಿನ್ ಅನ್ನ ಟಾಸ್ ಮಾಡಿದಾಗ, ಕಾಯಿನ್ ಅನ್ನ ನಾನು ಎರಡು ಸಲ ಟಾಸ್ ಮಾಡ್ತೀನಲ್ಲ, ಅವಾಗ ನನಗೆ ಒಂದು ಕೂಡ ಹೆಡ್ ಬರಲ್ಲ ಅಂತ ಅರ್ಥ. ಸೊ ಒಂದು ಕೂಡ ಹೆಡ್ ಬರಲ್ಲ ಅಂದಾಗ ಈ ಸ್ಯಾಂಪಲ್ ಸ್ಪೇಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ, ಹೆಡ್ ಇದೆ, ಟೈಲ್ ಹೆಡ್ ಟೈಲು, ಟೈಲು. ಸೊ ಈ ಒಂದು ಕಂಡೀಷನ್ ಅಲ್ಲಿ ನನಗೆ ಏನಾಗ್ತಾ ಇದೆ, ಒಂದ್ ಸಲಿನೂ ಕೂಡ ಹೆಡ್ ಬರ್ತಾ ಇಲ್ಲ. ಸೊ ಏನಂತ ಬರೀಬಹುದು, 1/4 ಅಂತ ಬರೀಬಹುದು, ಸರಿನಾ. 4ರಲ್ಲಿ ಒಂದು ಕಂಡೀಷನ್ ಆ ತರ ಇದೆ ಅಂತ ಅಂದ್ರೆ ಒಂದು ಸಲಿನೂ ಕೂಡ ಹೆಡ್ ಬರಲ್ಲ ಅಂತ. ನೆಕ್ಸ್ಟ್
ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಅಂದ್ರೆ ನಮಗೆ ಯಾವುದರಲ್ಲಿ ಹೆಡ್ ಒಂದೇ ಒಂದ್ಸಲಿ ಬಂದಿದೆ, ಹೆಡ್ ಒಂದೇ ಒಂದ್ಸಲಿ ಬಂದಿರ್ಬೇಕು. ನೋಡಿ ಇಲ್ಲಿ ಹೆಡ್ 2 ಸಲ ಬಂದಿದೆ, ನನಗೆ ಬೇಕಾಗಿಲ್ಲ. ಟೈಲ್ 2 ಸಲ ಬಂದಿದೆ, ಬೇಕಾಗಿಲ್ಲ. ಹೆಡ್ ಇದರಲ್ಲಿ ಒಂದ್ಸಲಿ ಬಂದಿದೆ, ಇದರಲ್ಲೂ ಕೂಡ ಹೆಡ್ ಒಂದ್ಸಲಿ ಬಂದಿದೆ. ಸರಿನಾ? ಒಂದು ಸಲಿ ಹೆಡ್ ಬಂದಿರುವಂತದ್ದು ಎಷ್ಟಿದಾವೆ ಅಂತ ಕೇಳಿದ್ದಾರೆ. ಸೊ ಎಷ್ಟಿದೆ? 1 2. ಸೊ 2 ಡಿವೈಡೆಡ್ ಬೈ 4 ಅಂತಂದ್ರೆ 2 ಔಟ್ ಆಫ್ 4 ಪಾಸಿಬಿಲಿಟೀಸ್ ನನಗೆ 1 ಹೆಡ್ ಬಂದಿದೆ ಅಂತ ಅರ್ಥ. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ಅಂದ್ರೆ ನನಗೆ ಎರಡೂ ಕೂಡ ಹೆಡ್ ಬರಬೇಕು. 2 ಸಲ ನಾನು ಟಾಸ್ ಮಾಡ್ತೀನಲ್ಲ, ಅವಾಗ 2 ಸಲಿನೂ ಕೂಡ ಹೆಡ್ ಬಂದಿರುವಂತ ಔಟ್ಕಮ್ ಎಷ್ಟಿದೆ? ಒಂದೇ ಒಂದು. ಸೊ 1 ಡಿವೈಡೆಡ್ ಬೈ 4. ಸೊ ಇದನ್ನ ನಾವೇನ್ ಮಾಡ್ತೀವಿ? ಟೇಬಲ್ ಫಾರ್ಮೆಟಿಗೆ ಬರ್ಕೊಂತ ಹೋಗ್ತೀವಿ. ಯಾವ ರೀತಿ ಅಂತಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಐ, ನೆಕ್ಸ್ಟ್ ಪಿ ಆಫ್ ಎಕ್ಸ್ ಐ ಅಂತ ನಾವು 2 ಟೇಬಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂತೀವಿ. ಈ ತರ ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಅಂದ್ರೆ ರ್ಯಾಂಡಮ್ ವೇರಿಯೇಬಲ್ ಏನೇನು ತೋರಿಸ್ತಾ ಇದೆ? 0 1 2 ಅಂತಂದ್ರೆ 0 ಹೆಡ್ ಇರ್ಬೋದು, ಅಥವಾ 1 ಹೆಡ್ ಇರ್ಬೋದು, ಅಥವಾ 2 ಹೆಡ್ ಇರ್ಬೋದು. ಸರಿನಾ? ಮೂರನ್ನು ಕೂಡ ನಾವು ಇವಾಗ ಬರಿತೀವಿ. ಈಗ 0 ಹೆಡ್ ಏನಾದರೂ ಇದ್ರೆ ಪ್ರೊಬ್ಯಾಬಿಲಿಟಿ ಎಷ್ಟು ಬಂದಿದೆ? 1 ಡಿವೈಡೆಡ್ ಬೈ 4 ಬಂದಿದೆ. ನೆಕ್ಸ್ಟ್ ಏನಾದ್ರೂ ಕೂಡ 1 ಇದ್ರೆ ಪ್ರೊಬ್ಯಾಬಿಲಿಟಿ ಎಷ್ಟು ಬಂದಿದೆ? 2/4. ಇದನ್ನ ಸಿಂಪ್ಲಿಫೈ ಮಾಡ್ಕೋಬೋದಾ? 2 1s are 2, 2 2s are 4 ಅಂತ ಎಸ್ ಸಿಂಪ್ಲಿಫೈ ಮಾಡಿ ಬರಿಬಹುದು. ಸೊ 1 ಡಿವೈಡೆಡ್ ಬೈ 2 ಅಂತ ಬರೀರಿ. ನೆಕ್ಸ್ಟ್ ಏನಾದ್ರೂ ಹೆಡ್ ಎರಡೂ ಕೂಡ ಹೆಡ್ ಆಗಿದ್ರೆ ಏನಾಗುತ್ತೆ? 1 ಡಿವೈಡೆಡ್ ಬೈ 4. ಸೊ ಈಗ ನೀವೇನ್ ಮಾಡಿದ್ರಿ? ಡಿಸ್ಕ್ರೀಟ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅನ್ನ ಬರ್ದಿದ್ದೀರಾ ಟೇಬಲ್ ಅನ್ನ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಏನ್ ಫೈಂಡ್ ಮಾಡಕ್ ಹೇಳಿದ್ದಾರೆ? ಆಲ್ಸೋ ಫೈಂಡ್ ಇಟ್ಸ್ ಮೀನ್ ಅಂಡ್ ವೇರಿಯನ್ಸ್. ಸೊ ಫಸ್ಟ್ ಮೀನ್ ಅನ್ನ ಕಂಡುಹಿಡಿತಾ ಹೋಗೋಣ. ಮೀನ್ ನಾನು ಆಮೇಲೆ ಸೈಡ್ಗೆ ಹೋಗ್ತೀನಿ, ಅದನ್ನ ಬೇಕಾ ಸ್ಕ್ರೀನ್ ಶಾಟ್ ತಕೊಂತ್ರಿ. ಸರಿನಾ? ಸೊ ಮೀನ್ದು ಏನ್ ಫಾರ್ಮುಲಾ? ಮೀನ್ ಅನ್ನ ನಾವು ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಅದ್ರದ್ದು ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ. ಗೊತ್ತಾಯ್ತಾ? ಏನು? ಸಮೇಷನ್ ಆಫ್ ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ ಅಂತ ಅರ್ಥ. ಏನಿಲ್ಲ, ಸಿಂಪಲ್. 0 ಇಂಟು 1 ಡಿವೈಡೆಡ್ ಬೈ 4 ಪ್ಲಸ್ 1 ಇಂಟು 1 ಡಿವೈಡೆಡ್ ಬೈ 2 ಪ್ಲಸ್ 2 ಇಂಟು 1 ಡಿವೈಡೆಡ್ ಬೈ 4. ಗೊತ್ತಾಯ್ತಾ? ನೋಡಿ ಇಲ್ಲಿ ಎಕ್ಸ್ ಐ ಜಾಗದಲ್ಲಿ 0 ಇದೆ, ಪಿ ಆಫ್ ಎಕ್ಸ್ ಐ ಜಾಗದಲ್ಲಿ 1 ಡಿವೈಡೆಡ್ ಬೈ 4. ಅದರ ರೆಸ್ಪೆಕ್ಟಿವ್ ವ್ಯಾಲ್ಯೂನೇ ತಗೋಬೇಕು. 0 ಇಂಟು 1/4 ಪ್ಲಸ್ 1 ಇಂಟು 1/2 ಪ್ಲಸ್ 2 ಇಂಟು 1/4. ವ್ಯಾಲ್ಯೂ ಏನಾಗುತ್ತೆ? 0 ಇಂಟು ಎನಿಥಿಂಗ್ ಏನಾಗುತ್ತೆ? ನನಗೆ 0 ಆಗುತ್ತೆ. 1 ಇಂಟು 1/2 1/2 ಪ್ಲಸ್ 2 ಇಂಟು 1/4 ಏನಾಗುತ್ತೆ? 2/4. ಸೊ 2/4 ಅನ್ನ ಇನ್ನು ಸಿಂಪ್ಲಿಫೈ ಮಾಡ್ಕೋಬೋದಾ? ಎಸ್, 1 2. ಸೊ ವ್ಯಾಲ್ಯೂ ಏನಾಗುತ್ತೆ? 1/2 ಪ್ಲಸ್ 1/2. ಡಿನಾಮಿನೇಟರ್ ಸೇಮ್ ಇದೆ ಅಂತ ಅಂದ್ರೆ ನಾನು ನ್ಯೂಮರೇಟರ್ ಅನ್ನ ಆಡ್ ಮಾಡ್ಬೋದು. ನೋಡಿ, ಡಿನಾಮಿನೇಟರ್ ಸೇಮ್ ಇದ್ರೆ ನ್ಯೂಮರೇಟರ್ ಅನ್ನ ಆಡ್ ಮಾಡಿ. 2 ಡಿವೈಡೆಡ್ ಬೈ 2 ಅಂತಂದ್ರೆ ಪ್ರೊಬ್ಯಾಬಿಲಿಟಿ ಎಷ್ಟು ಬಂತು? 1 ಅಂತಂದ್ರೆ ಮೀನ್ ಎಷ್ಟು ಬಂತು? 1. ನೆಕ್ಸ್ಟ್ ನಾವೇನ್ ಕಂಡುಹಿಡಿಯಕ್ಕೆ ಕೇಳಿದರೆ? ವೇರಿಯನ್ಸ್. ಸೊ ವೇರಿಯನ್ಸ್ ಇನ್ನ ವಿ ಇಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಇದ್ರದ್ದು ಫಾರ್ಮುಲಾ ಏನು? ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಪಿ ಆಫ್ ಎಕ್ಸ್ ಐ ಈ ಮೈನಸ್ ಮ್ಯೂ ಸ್ಕ್ವೇರ್. ಗೊತ್ತಾಯ್ತಾ? ಏನು? ಇಲ್ಲಿ ಸಮೇಷನ್ ಆಫ್ ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ ಅನ್ನ ಯೂಸ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಪಿ ಆಫ್ ಎಕ್ಸ್ ಐ ಹಂಗೆ ಇರುತ್ತೆ, ಮೈನಸ್ ಮ್ಯೂ ಸ್ಕ್ವೇರ್. ಮ್ಯೂ ಸ್ಕ್ವೇರ್ ಏನಿದೆ? ನನಗೆ 1 ಸ್ಕ್ವೇರ್ ಆಗುತ್ತೆ. ಸರಿನಾ? ಮ್ಯೂ ವ್ಯಾಲ್ಯೂ ಇಸ್ 1. ಸೊ ಮ್ಯೂ ಸ್ಕ್ವೇರ್ ಅಂತಂದ್ರೆ 1 ಸ್ಕ್ವೇರ್ ಆಗುತ್ತೆ. ಸೊ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಎಕ್ಸ್ ಐ ಸ್ಕ್ವೇರ್ ನೋಡಿ ಇಲ್ಲಿ 0 ಸ್ಕ್ವೇರ್ ಇಂಟು 1/4 ಪ್ಲಸ್ 1 ಸ್ಕ್ವೇರ್ ಇಂಟು 1/2 ಪ್ಲಸ್ 2 ಸ್ಕ್ವೇರ್ ಇಂಟು 1/4 ಮೈನಸ್ ಮ್ಯೂ ಸ್ಕ್ವೇರ್ ಅಂತ ಹೇಳಿರೋದು. ಮ್ಯೂ ವ್ಯಾಲ್ಯೂ ಏನಿದೆ? ನನಗೆ 1 ಇದೆ. ಸೊ ಮೈನಸ್ 1 ಸ್ಕ್ವೇರ್ ಅಂತ ಅಂದ್ರೆ 1 ಇರುತ್ತೆ. ಸರಿನಾ? 1 ಸ್ಕ್ವೇರ್ ಅಂತ ಬರೀತೀನಿ. ಒಬ್ಬೊಬ್ರು ಕನ್ಫ್ಯೂಸ್ ಆಗ್ಬಿಡ್ತಾರೆ ಆಮೇಲೆ ಸ್ಕ್ರೀನ್ ಶಾಟ್ ತಕೊಂಡಾಗ. ಸೊ 0 ಇಂಟು ಎನಿಥಿಂಗ್ ಏನಾಗ್ತಪ್ಪ? 0 ಆಗುತ್ತೆ. ನೆಕ್ಸ್ಟ್ 1 ಸ್ಕ್ವೇರ್ ಅಂತ ಅಂದ್ರೆ ಇನ್ನೇನು? 1 ಇರುತ್ತೆ. ಸೊ 1 ಇಂಟು 1/2 ಅಂತಂದ್ರೆ 1/2 ಪ್ಲಸ್ 2 ಸ್ಕ್ವೇರ್ ಅಂತಂದ್ರೆ 4. ಸೊ 4 ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 4 ಡಿವೈಡೆಡ್ ಬೈ 4 ಮೈನಸ್ 1 ಸ್ಕ್ವೇರ್ ಅಂತ ಅಂದ್ರೆ 1. ಸೊ ಇದನ್ನ ಇನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ 1/2 ಹಂಗೆ ಉಳ್ಕೊಂತು ಪ್ಲಸ್ 4 1s are 4 ಮೈನಸ್ 1. ಸೊ ಪ್ಲಸ್ 1 ಮೈನಸ್ 1 ಎರಡೂ ಕೂಡ ಕ್ಯಾನ್ಸಲ್ ಆಗ್ತವೆ. ಸೊ ಫೈನಲ್ ವ್ಯಾಲ್ಯೂ ನಂಗೆ ಏನು ಉಳಿತು? 1/2. ಇದನ್ನ ನಾನು 0.5 ಅಂತ ಕೂಡ ಬರಿತಾ ಹೋಗ್ಬೋದು. ಸರಿನಾ? ವೇರಿಯನ್ಸ್. ಈಗ ಅವರು ಫರ್ದರ್ ಒಂದು ಕ್ವಶನ್ ಅನ್ನ ಕೇಳ್ಬೋದು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕಂಡುಹಿಡಿದಪ್ಪ ಅಂತ. ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಇದನ್ನ ವೆರಿ ಸಿಂಪಲ್ ಆಗಿ ಕಂಡುಹಿಡಿಬಹುದು. ರೂಟ್ ಆಫ್ ವಿ, ರೂಟ್ ಆಫ್ ವೇರಿಯನ್ಸ್. ಸೊ ವೇರಿಯನ್ಸ್ ಎಷ್ಟಿದೆ? 0.5 ಇದೆ. ಸೊ ರೂಟ್ ಆಫ್ 0.5 ಏನಾಗುತ್ತೆ? ರೂಟ್ ಆಫ್ 0.5. ಸೊ ವ್ಯಾಲ್ಯೂ 0.707. 0.707. ಸೊ ಇದೇನಾಗುತ್ತೆ ನಮಗೆ? ಸ್ಟ್ಯಾಂಡರ್ಡ್ ಡಿವಿಯೇಷನ್.
ಸೊ ಇಷ್ಟನ್ನ ನೀವು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಅವಾಯ್ಡ್ ಮಾಡ್ತಾ ಹೋಗ್ತಾರೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಗಳು ಮತ್ತೆ ಎಲ್ಲ ಕಾನ್ಸೆಪ್ಟ್ಸ್ ಅನ್ನ ನಾನು ಕವರ್ ಮಾಡಿದ್ದೀನಿ ಪ್ರೊಬಬಿಲಿಟಿಯಲ್ಲಿ. ಸೊ ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.